ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಬುದ್ಧಿಯುಳ್ಳ ಕನ್ನಿಕೆಯರ ಬೆಳಕು ಬೆಳಗಲಿ. ಈ ದಿನದ ದೇವರ ವಾಕ್ಯ: ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮತ್ತಾಯ 25ನೇ ಅಧ್ಯಾಯ 4ನೇ ವಚನ. 10 ಕನ್ನಿಕೆಯರ ಸಾಮ್ಯದಲ್ಲಿ ಬುದ್ಧಿವಂತ ಕನ್ನಿಕೆಯರು ತಮ್ಮ ಪಾತ್ರೆಗಳಲ್ಲಿ ಎಣ್ಣೆಯನ್ನು ಹೊಂದಿದ್ದರು. ಅವರ ಬೆಳಕು ರಾತ್ರಿಯ ಕಾಯುವ ಸಮಯದಲ್ಲೆಲ್ಲ ಕಡಿಮೆಯಾಗದೆ ಉರಿಯಿತು. ಅದು ಮದಲಿಂಗನ ಘನಕ್ಕಾಗಿ ಬೆಳಕನ್ನು ಹೆಚ್ಚಿಸಲು ಪೂರಕವಾಗಿತ್ತು. ಆ ಬೆಳಕು ಕತ್ತಲೆಯಲ್ಲಿ ಬೆಳಗುತ್ತಾ ಮದಲಿಂಗನ ಮನೆಯ ಕಡೆಗೆ ಹೊರಟಿದ್ದ ದಿಬ್ಬಣದ ಮಾರ್ಗವನ್ನು ಬೆಳಗಿಸಲು ಸಹಾಯ ಮಾಡಿತು. ಆದುದರಿಂದ ಕ್ರಿಸ್ತನ ಹಿಂಬಾಲಕರು ಲೋಕದ ಕತ್ತಲೆಗೆ ಬೆಳಕನ್ನು ಚೆಲ್ಲಬೇಕು. ಪರಿಶುದ್ಧಾತ್ಮನ ಮೂಲಕ ದೇವರ ವಾಕ್ಯವು ಬೆಳಕಾಗಿದ್ದು, ಅದು ಸ್ವೀಕರಿಸುವವರ ಜೀವನದಲ್ಲಿ ಮಾನಸಾಂತರದ ಬಲವಾಗಿರುತ್ತದೆ. ದೇವರ ವಾಕ್ಯದ ತತ್ವಗಳನ್ನು ಜನರ ಹೃದಯಗಳಲ್ಲಿ ನೆಡುವ ಮೂಲಕ ಪರಿಶುದ್ಧಾತ್ಮನು ಮನುಷ್ಯರಲ್ಲಿ ದೇವರ ಗುಣ ಸ್ವಭಾವಗಳನ್ನು ಅಭಿವೃದ್ಧಿಪಡಿಸುತ್ತಾನೆ. ಆಗ ದೇವರ ಮಹಿಮೆಯ ಬೆಳಕು, ಆತನ ಗುಣ ಸ್ವಭಾವದ ಬೆಳಕು ಆತನ ಹಿಂಬಾಲಕರಲ್ಲಿ ಪ್ರಕಾಶಿಸುತ್ತದೆ. ಹೀಗೆ ಅವರು ಮದಲಿಂಗನ ಮನೆಯ ದಾರಿಯನ್ನು, ದೇವನಗರದ ಮಾರ್ಗಕ್ಕೆ ಹೋಗುವ ದಾರಿಯನ್ನು, ಕುರಿಮರಿಯಾದಾತನ ಮದುವೆಯ ಔತಣಕ್ಕೆ ಹೋಗುವ ಮಾರ್ಗವನ್ನು ಬೆಳಗುತ್ತಾ ದೇವರನ್ನು ಘನಪಡಿಸಬೇಕು. ಮದಲಿಂಗನ ಬರೋಣವು ಮಧ್ಯರಾತ್ರಿಯ ಸಮಯದಲ್ಲಿತ್ತು. ಅದು ಅತ್ಯಂತ ಕತ್ತಲೆಯ ಸಮಯವಾಗಿತ್ತು. ಹಾಗೆಯೇ ಈ ಭೂ ಇತಿಹಾಸದ ಅತ್ಯಂತ ಕರಾಳ ಕಡುಕತ್ತಲೆಯ ಕಾಲಘಟ್ಟದಲ್ಲಿ ಕ್ರಿಸ್ತನ ಬರೋಣವು ನೆರವೇರುತ್ತದೆ. ನೋಹ ಮತ್ತು ಲೋಟನ ದಿನಗಳು ಮನುಷ್ಯಕುಮಾರನ ಆಗಮನಕ್ಕೆ ಸ್ವಲ್ಪ ಸಮಯ ಮೊದಲು ನೆಲೆಸಿರುವ ಲೋಕದ ಸ್ಥಿತಿಯನ್ನು ಚಿತ್ರಿಸುತ್ತದೆ. ಈ ಸಮಯವನ್ನು ತೋರಿಸುತ್ತಾ ಸೈತಾನನು ತನ್ನ ಎಲ್ಲಾ ಬಲದಿಂದ ಮತ್ತು ತನ್ನ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೆಲಸ ಮಾಡುತ್ತಾನೆ ಎಂದು ಸತ್ಯವೇದವು ತೋರಿಸುತ್ತದೆ. ಅತಿ ವೇಗವಾಗಿ ಹೆಚ್ಚುತ್ತಿರುವ ಕತ್ತಲೆ, ಬಹು ಸಂಖ್ಯೆಯ ದೋಷಗಳು, ಧರ್ಮದ್ರೋಹ ಮತ್ತು ಕೊನೆಯ ದಿನಗಳ ಭ್ರಮೆಗಳು ಸೈತಾನನ ಕೆಲಸಗಳನ್ನು ಸ್ಪಷ್ಟವಾಗಿ ಪ್ರಕಟಪಡಿಸುತ್ತದೆ. ಸೈತಾನನು ಲೋಕವನ್ನು ತನ್ನ ಬಂಧನದೆಡೆಗೆ ನಡೆಸುತ್ತಿರುವುದಲ್ಲದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಭೆಗಳೆಂದು ಹೇಳಿಕೊಳ್ಳುತ್ತಿರುವ ಸಭೆಗಳನ್ನು ಹುಳಿಗೊಳಿಸುತ್ತಿದ್ದಾನೆ. ಮಹಾಧರ್ಮಭ್ರಷ್ಟತೆಯು ಮಧ್ಯರಾತ್ರಿಯಷ್ಟು ಆಳವಾದ ಕತ್ತಲೆಯಾಗಿ ಬೆಳೆಯುತ್ತಿದೆ. ಅದು ಕೂದಲಿನ ಗೋಣಿಚೀಲದ ಹಾಗೆ ಕಡು ಕಪ್ಪಾಗಿರುತ್ತದೆ. ಅದು ದೇವರ ಮಕ್ಕಳಿಗೆ ಶೋಧನೆಯ ರಾತ್ರಿಯಾಗಿರುತ್ತದೆ, ಅಳುವ ರಾತ್ರಿಯಾಗಿರುತ್ತದೆ, ಸತ್ಯದ ಸಲುವಾಗಿನ ಹಿಂಸೆಯ ರಾತ್ರಿಯಾಗಿರುತ್ತದೆ. ಆದರೆ ಅಂಧಕಾರದ ರಾತ್ರಿಯಿಂದ ದೇವರ ಬೆಳಕು ಹೊಳೆಯುತ್ತದೆ. ಕತ್ತಲೆಯೊಳಗಿಂದ ಬೆಳಕು ಹೊಳೆಯುವಂತೆ ಕ್ರಿಸ್ತನು ಮಾಡುತ್ತಾನೆ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಎಂದು ವಾಕ್ಯವು ಹೇಳುತ್ತದೆ. ಆದುದರಿಂದ ಆತ್ಮೀಕ ಅಂಧಕಾರದ ರಾತ್ರಿಯಲ್ಲಿ ಬೆಳಕಾಗಲಿ ಎಂಬ ದೇವರ ವಾಕ್ಯವು ಹೊರಡುತ್ತದೆ. ಆತನು ತನ್ನ ಮಕ್ಕಳಿಗೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂದು ಹೇಳುತ್ತಾನೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಎಂದು ವಾಕ್ಯವು ಹೇಳುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.